ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಶುರುವಾಗ್ತಾ ಇದೆ. ಈ ಆಟದ ನಡುವೆ ಈಗ ದಲಿತ ಸಚಿವರು ಕೂಡ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಶುರುವಾಗಿದೆ. ದಲಿತ ಸಚಿವರು ಈಗ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರಂತೆ. ಬಹಿರಂಗ ಬಳಿದಾಟಕ್ಕೆ ತಿರುವು ನೀಡಿದ್ದಾರೆ. ಜೊತೆಗೆ ಆಂತರಿಕ ವಾರ್ ಈಗ ಬಹಿರಂಗವಾಗಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದು ಆಪ್ತರಿಂದ ಬಹಿರಂಗ ಯುದ್ಧ ಸಾರಿದ್ದಾರೆ ಅಂತ ವರಿಷ್ಠರ ಮುಂದೆಯೇ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ದಾಳ ಉರುಳಿಸಿದ್ದಾರೆ. ಸಂಘಟನೆ ನೆಪದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ, ಅರ್ಥಾತ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಂಡ ಎನಿಸಿಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ರಾಜಣ್ಣ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಅಂತರ್ಯುದ್ಧವಾಗಿತ್ತು. ಇದು ಮುಸ್ಲಿಂ ಗುದ್ದಾಟ ಆಗಿತ್ತು. ಪಕ್ಷದ ಒಳಗೆ ಒಂದಿಷ್ಟು ಚಟುವಟಿಕೆ ನಡೀತಾ ಇತ್ತು. ಬಟ್ ಈಗ ಬಹಿರಂಗವಾಗಿದೆ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಎದುರೇ ಡಿಕೆ ಶಿವಕುಮಾರ್ ವಿರುದ್ಧ ಒಂದಿಷ್ಟು ಆರೋಪಗಳನ್ನ ಮಾಡಿದ್ದಾರಂತೆ ಪಕ್ಷ ಸಂಘಟನೆ ನೆಪದಲ್ಲಿ. ಹಾಗಾದ್ರೆ ಯಾವೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಜೊತೆಗೆ ಯಾವ ರೀತಿ ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ಅಂಗಳದಲ್ಲಿ ಸಿದ್ದು ಆಪ್ತರು ಈಗ ಆಟ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಅಂಗಳದಲ್ಲಿ ಡಿಕೆ ಶಿವಕುಮಾರ್ ಅವರು ಚದುರಂಗದಾಟ ಶುರು ಮಾಡಿರುವಂತದ್ದು ಚೆಸ್. ಇದು ಸಿಎಂ ಬಣದ ತಂತ್ರಕ್ಕೆ ಡಿಕೆ ಶಿವಕುಮಾರ್ ಚಾಣಾಕ್ಷವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಶುಕ್ರವಾರ ಸಿಎಂ ಸಿದ್ದರಾಮಯ್ಯನವರನ್ನ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು. ಡಿಕೆಶಿಗೂ ಮುನ್ನ ಕೂಡ ಸಿಎಂ ಅವರನ್ನ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಕೂಡ ಭೇಟಿಯಾಗಿದ್ರು. ಸಿಎಂ ಭೇಟಿ ವೇಳೆ ಸಂದರ್ಭದಲ್ಲಿ ದಲಿತ ಸಚಿವರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ದಿನಕ್ಕೊಂದು ಹೇಳಿಕೆಗಳಿಂದ ಗೊಂದಲ ಆಗ್ತಾ ಇದೆ. ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಸರಿನಾ, ನೀವೇ ಹೇಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆಲ್ಲ ನೀವೇ ಕಡಿವಾಣ ಹಾಕ್ಸಿ ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೋಡಿ, ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬೆಂಬಲ ಆಯಿತು ಡಿಕೆ ಶಿವಕುಮಾರ್ ಅವರಿಗೆ. ಆದರೆ ಹೈಕಮಾಂಡ್ ಹಂತದಲ್ಲೇ ಹೋಗಿ ಕೆಲವೊಂದು ಸಚಿವರು ಆಟ ಆಡ್ತಾ ಇದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಸಿದ್ದರಾಮಯ್ಯನವರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡ್ತಾ ಮನವರಿಕೆ ಮಾಡ್ತಾ ಇರುವಂತದ್ದು. ಏನು ಮನವರಿಕೆ ಅಂತ ಹೇಳಿದ್ರೆ, ಈ ರೀತಿಯ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಹಾಕಿಸಿ ಅಂತ. ಇನ್ನು ವರಿಷ್ಠರು ಒಪ್ಪಿದ ಮೇಲೆಯೇ ಸಮಾವೇಶ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಲಿತ ಸಮಾವೇಶ ಅಂತ ಹೇಳಿ ಈ ಮೊದಲು ಸಿಎಂ ಆಪ್ತರ ಆಟಕ್ಕೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ ಹಾಕಿಸಿದ್ರು. ಪರಮೇಶ್ವರ್ ಆಯೋಜನೆ ಮಾಡಿದಂತಹ ಡಿನ್ನರ್ ಮೀಟಿಂಗ್ ರದ್ದಾಗಿತ್ತು. ಹೈಕಮಾಂಡ್ ಮೂಲಕ ಕಡಿವಾಣ ಹಾಕಿಸಿದ್ರು ಡಿಕೆ ಶಿವಕುಮಾರ್ ಅವರು ಈ ಹಿಂದೆ. ಈಗ ಹೈಕಮಾಂಡ್ ಆಕ್ಷನ್ ಮೇಲೆ ರಿಯಾಕ್ಷನ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರಂತೆ. ಒಂದು ಕಡೆ ದಲಿತ ಸಮಾವೇಶ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಒಂದಿಷ್ಟು ಮಂದಿ ದಲಿತ ಸಮಾವೇಶ ನಡೆಸಬೇಕು ಅಂತ ಹೇಳ್ತಿದ್ದಾರೆ. ಒಂದಿಷ್ಟು ಮಂದಿ ಇನ್ನು ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ತಿಲ್ಲ. ಇದರ ನಡುವೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರಂತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಹನುಮಂತ್, ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರು ಏನಾದರೂ ಇಫ್ ಇನ್ ಕೇಸ್ ಹೈಕಮಾಂಡ್ ದಲಿತ ಸಮಾವೇಶ ನಡೆಸಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗುತ್ತಾ? ಅವರ ಮುಂದಿನ ಪ್ಲಾನ್ ಏನಾಗಿರುತ್ತೆ ಅಂತ ಹೇಳಿ. ಒಂದು ಸಮಾವೇಶ ನಡೆಸುವಂತ ವಿಚಾರಕ್ಕೆ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಒಂದಷ್ಟು ಜಿದ್ದಿ ಇದ್ದೇ ಇದೆ. ಯಾಕಂತಂದು ಹೇಳಿದ್ರೆ ಹಾಸನದಲ್ಲಿ ನಡೆಯಬೇಕಾಗಿದ್ದಂತಹ ಸ್ವಾಭಿಮಾನದ ಸಮಾವೇಶ ಏನಿದೆ, ಆ ಒಂದು ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅಡ್ಡಗಾಲ ಹಾಕಿ ಅದನ್ನ ಪಕ್ಷದ ವೇದಿಕೆ ತೆಗೆದುಕೊಂಡು ಪಕ್ಷದ ನೇತೃತ್ವದಲ್ಲಿ ನಡೆಸುವಂತಹ ಹಂತಕ್ಕೆ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆದ್ರು. ಅದಾದ ನಂತರದಲ್ಲಿ ಮತ್ತೆ ಡಾಕ್ಟರ್ ಪರಮೇಶ್ವರ್ ಅವರು ಸೇರಿದಂತೆ ದಲಿತ ಸಚಿವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ರು. ಹೈಕಮಾಂಡ್ ಮೂಲಕ ಕಡಿವಾಣ ಹಾಕಿಸುವಂತ ಕೆಲಸವನ್ನ ಮಾಡಿದ್ರು. ಹಾಗಾಗಿನೇ ಕೆರಳಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ ಪರಮೇಶ್ವರ್, ಮಹದೇವಪ್ಪ ಮತ್ತೆ KN ರಾಜಣ್ಣ ಇದೀಗ ನೇರವಾಗಿ ಹೈಕಮಾಂಡ್ ಮೂಲಕವೇ ಒಂದಷ್ಟು ಕಾರ್ಯತಂತ್ರವನ್ನ ಹೆಣಿಲಿಕ್ಕೆ ಮುಂದಾಗಿರುವಂತದ್ದು. ಯಾಕೆ ಈ ಸಮಾವೇಶವನ್ನ ಮಾಡಬೇಕು ಅನ್ನುವಂತಹ ಮನವರಿಕೆಯನ್ನ ಹೈಕಮಾಂಡ್ಗೂ ಕೂಡ ಮಾಡ್ಕೊಡ್ತಾ ಇರೋಂಥದ್ದು. ಯಾಕೆಂತಂದ್ರೆ ಕಳೆದ ಅನೇಕ ಚುನಾವಣೆಗಳಲ್ಲಿ ಅಹಿಂದ ವೋಟ್ ಬ್ಯಾಂಕ್ ಏನಿದೆ, ಆ ಅಹಿಂದ ವೋಟ್ ಬ್ಯಾಂಕೇ ಪಕ್ಷದ ಪರವಾಗಿ ನಿಂತಿದೆ. ಆ ಕಾರಣಕ್ಕಾಗಿ ನಾವು ಪದೇ ಸಮಾವೇಶಗಳನ್ನ ಮಾಡುವ ಮೂಲಕ
ಮನವರಿಕೆ ಮಾಡಿಕೊಟ್ರೆ ಅದು ಎಲ್ಲೋ ಒಂದ್ ಕಡೆಗೆ ಮುಂದೆ ಪಕ್ಷದಲ್ಲಿ ಸಾಕಷ್ಟು ಲಾಭ ಅನುಕೂಲ ಆಗುತ್ತೆ ಅನ್ನುವಂತ ಒಂದಷ್ಟು ಸಂದೇಶವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮನವರಿಕೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಈ ಒಂದು ಮನವರಿಕೆಯನ್ನ ಹೈಕಮಾಂಡ್ ಎಲ್ಲೋ ಒಂದ್ ಕಡೆಗೆ ವಿರೋಧವನ್ನು ಮಾಡಿಲ್ಲ ಅಥವಾ ಒಪ್ಪಿನೂ ಇಲ್ಲ, ಒಂದಷ್ಟು ಒಪ್ಪುವಂತ ಮನಸ್ಥಿತಿಗೆ ವಾಲ್ತಾ ಇದೆ ಅನ್ನುವಂತ ಪರಿಸ್ಥಿತಿಗಳಿರುವಂತ ಹೊತ್ತಿನಲ್ಲಿ ಸಚಿವರೆಲ್ಲರೂ ಕೂಡ ಡಿ.ಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ಸಮರವನ್ನ ಸಾರಿರುವಂತದ್ದು ಅಥವಾ ಸಿದ್ದರಾಮಯ್ಯ ಅವರ ಪರ ಬೆನ್ನಿಗೆ ನಿಂತು ಬಲವಾಗಿ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿ ಎಲ್ಲರೂ ಹೋಗಿ ಹೈಕಮಾಂಡ್ ಮಟ್ಟದಲ್ಲಿ ಆಟ ಶುರು ಮಾಡಿದಾಗ ಡಿ.ಕೆ ಶಿವಕುಮಾರ್ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಳಿಗೆ ಹೋಗಿ ಇಲ್ಲಿ ತಮ್ಮ ಚದುರಂಗ ಆಟವನ್ನ ಶುರು ಮಾಡಿರುವಂತದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲಾ ಶಾಸಕರ ಬಲ ಇದ್ರೂ ಕೂಡ ದಿನನಿತ್ಯ ಹಿರಿಯ ಸಚಿವರು ಎಲ್ಲರೂ ಕೂಡ ಈ ರೀತಿ ಮಾತನಾಡಿದ್ರೆ ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತೆ ಅನ್ನೋಂತ ಮನವರಿಕೆಯನ್ನ ಮಾತುಕತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಸಮಾವೇಶಗಳನ್ನ ಮಾಡುವಂತ ವಿಚಾರವೂ ಕೂಡ ಇಬ್ಬರ ನಡುವೆ ಸಿಎಂ ನಡುವೆ ಒಂದು ಹಂತದ ಮಾತುಕತೆಯು ಕೂಡ ಈಗಾಗಲೇ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅದರ ಪಕ್ಷದ ಹಿತದೃಷ್ಟಿಯಿಂದ ಮತ್ತೆ ಸರ್ಕಾರದ ಸಾಧನೆಗಳನ್ನ ಮನವರಿಕೆ ಮಾಡುವಂತ ದೃಷ್ಟಿಯಿಂದ ಸಮಾವೇಶಗಳು ಆಗ್ಲಿ ಅನ್ನುವಂತ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಂದ್ರೆ ಹೈಕಮಾಂಡ್ ನಾಯಕರ ಅನುಮತಿಯನ್ನ ತೆಗೆದುಕೊಂಡೇ ಸಮಾವೇಶ ನಡೆಸಲಿಕ್ಕೆ ಈಗ ಮುಂದಾಗಿರುವಂತ ಕಾರಣಕ್ಕಾಗಿ ಇದು ಮತ್ತಷ್ಟು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಈಗ ಕುತೂಹಲ ಮೂಡಿಸಿರುವಂತದ್ದು. ಮಹೇಶ್, ಧನ್ಯವಾದ ದುರ್ಗ ತಮ್ಮೆಲ್ಲ ಮಾಹಿತಿಗಾಗಿ.